ನಮಸ್ಕಾರ, ಎಲ್ರಿಗೂ ಹೇಗಿದ್ದೀರಾ? ನಾನು ಸುಧಾ ಆದರ್ಶ್, ಹಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏಪ್ರಿಲ್ 23 ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದಿದೆ. ಅದರಿಂದ ಗುರುಪುಷ್ಯಾಮೃತ ಯೋಗ ಎಂದು ಕರೆಯಲಾಗುತ್ತೆ. ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿ ಮಾಡಲು ಆಗದಿದ್ದವರು ಈ ಗುರುವಾರದಂದು ಖರೀದಿ ಮಾಡಿ. ಅಕ್ಷಯ ತೃತೀಯದ ದಿನದಷ್ಟು ನಿಮಗೆ ಒಳ್ಳೆಯದಾಗುತ್ತದೆ. ಮತ್ತು ಮಕ್ಕಳಿಗೆ ಶಾಲೆಗೆ ಸೇರಿಸೋದು, ಮಕ್ಕಳಿಗೆ ಅನ್ನಪ್ರಾಶನ ಮಾಡೋದು, ವಾಹನ ಖರೀದಿ ಮಾಡೋದರಿಂದ ಗುರು ಪುಷ್ಯಾಮೃತದ ದಿನ ಮಾಡಿದ್ರೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಇನ್ನೊಂದು ಉಪಯುಕ್ತ ಮಾಹಿತಿ ಏನೆಂದರೆ, ರಾಘವೇಂದ್ರ ಫೋಟೋ ಅಥವಾ ದತ್ತಾತ್ರೇಯ ಫೋಟೋ ಇಲ್ಲವಾದರೆ ನಿಮ್ಮ ಮನೆಯ ದೇವರ ಮುಂದೆ ದೀಪವನ್ನು ಹಚ್ಚಿ ಕುಳಿತುಕೊಂಡು ನಿಮ್ಮ ಯಾವುದಾದರೂ ಒಂದು ಕಷ್ಟವನ್ನು ಹೇಳಿ ನಂತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಹೇಳಿ. ಇದರಿಂದ ನಿಮ್ಮ ಕಷ್ಟಗಳು ಕರಗುತ್ತವೆ. ಎರಡನೇ ಉಪಯುಕ್ತ ಮಾಹಿತಿ ಏನೆಂದರೆ, ದೇವ್ರ ಮುಂದೆ ದೀಪವನ್ನು ಹಚ್ಚಿ ನಂತರ ಒಂದು ಹೊಸ ಅರಿಶಿಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಕಟ್ಟಿ ನಂತರ ದೇವರ ಮುಂದೆ ಕುಳಿತು ನಿಮ್ಮ ಆಸೆಯನ್ನು ಹೇಳಿ. ಈಗ ಮದುವೆ ಆಗಬೇಕು ಅನ್ನೋರು ಎಷ್ಟೋ ವರ್ಷಗಳಿಂದ ಮದುವೆ ಆಗ್ತಿರಲ್ಲ, ಕೆಲಸ ಇರುತ್ತೆ, ಮನೆ ಇರುತ್ತೆ, ಆದರೂ ಮದುವೆ ಆಗ್ತಿರಲ್ಲ. ಯಾಕಂದರೆ ಅವರಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಗುರುವಾರದ ದಿನ ಗುರುವಿನ ಅನುಗ್ರಹ ಪಡ್ಕೊಳ್ಳಿ. ಆಗಬೇಕು ಅನ್ನೋರು, ಸಾಲ ತೀರಬೇಕು ಅನ್ನೋ ಈ ಅರಿಶಿಣದ ಗಂಟನ್ನು ಹಿಡಿದು ಓಂ ಗ್ರಂ ಗ್ರಿಂ ಗ್ರೌಂ ಸಹ ಗುರುವೇ ನಮಃ ಎಂದು 108 ಬಾರಿ ಪಠಿಸಿ. ಆಗ ಆ ಗಂಟನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಿ. ಇದರಿಂದ ಗುರುವಿನ ಅನುಗ್ರಹದಿಂದ ನಿಮ್ಮ ಆಸೆಗಳು ಈಡೇರುತ್ತವೆ. ನಂಬಿಕೆ ಇಟ್ಟು ಮಾಡಿ. ಪ್ಲೀಸ್ ಯಾರೂ ಈ ದಿನವನ್ನು ಮಿಸ್ ಮಾಡ್ಕೋಬೇಡಿ. ನಾನು ಕೊಟ್ಟಿರುವ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.